ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಕೇಸಲ್ಲಿ ಭವಾನಿ ರೇವಣ್ಣ ಅವರಿಗೆ ಹೈಕೋರ್ಟ್ ಕೊಟ್ಟಿರೋ ಮಧ್ಯಂತರ ಜಾಮೀನನ್ನ ವಿಸ್ತರಿಸಿದೆ. ಕೋರ್ಟ್ ಜಾಮೀನು ಕೊಟ್ಟು 2 ದಿನ ಆದಮೇಲೆ ನಟಿ ಹೇಮಾ, ತೆಲುಗು ನಟಿ, ಪರಪ್ಪನಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಸಾಧ್ಯಾಸಾಧ್ಯತೆ ಬಗ್ಗೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೊಟ್ಟಿರುವ ವರದಿ ಈಗ ಸಂಪುಟದ ಮುಂದೆ ಬರುತ್ತಂತೆ 100 ದಿನದ ಅಜೆಂಡಾ ಭಾಗವಾಗಿ. ಸುಧಾಕರ್ ಗೆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ರು. ಈಗಿಲ್ಲ, ಅವ್ರು ಆರಾಮಾಗಿರಲಿ ಡೆಲ್ಲಿನಲ್ಲಿ, ನಾನು ಆರಾಮಾಗಿರ್ತೀನಿ, ಇಲ್ಲಿ ನೀವು ನಮ್ಮ ವಿಚಾರದಲ್ಲಿ ಬಡದಾಡ್ಕೋಬೇಡಿ ಅಂತ ಜನರಿಗೆ ಹೇಳಿದ್ದಾರೆ. ಅಧಿಕಾರ ಸ್ಥಾನಮಾನ ಸಿಗಕ್ಕೆ ಶ್ರಮದ ಜೊತೆ ಆಶೀರ್ವಾದನೂ ಬೇಕು ಅನ್ನೋದು ನನಗೆ ಈಗ ಅರ್ಥ ಆಗಿದೆ ಅಂತ ಸ್ಪೀಕರ್ ಯು ಟಿ ಖಾದರ್ ಹೇಳಿದ್ದಾರೆ. ಅದು ಆಶೀರ್ವಾದ ಅಂದರೆ ಗಾಡ್ ಫಾದರ್ ಅಂತ ಕೇಳಿಸಿಕೊಂಡದ್ದು. ಕಳಂಕಿತ ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮದಾರ್ ಅಂತೆ ಅವರ ಹೆಸರು ಸಿಎಂ ಪದಕಕ್ಕೆ ಶಿಫಾರಸು ಮಾಡಿರೋದಕ್ಕೆ ಜೆಡಿಎಸ್ ಶಾಸಕ ಕಾರಣ ಶರಣಗೌಡ ಕಂದಕೂರು ಆಕ್ಷೇಪಿಸಿದ್ದಾರೆ. ಯಾಕಂದರೆ 4.9 kg ಚಿನ್ನ ಕಳವಾಗಿದ್ದ ಆರೋಪ, ಜಪ್ತಿ ಮಾಡಿದ ಚಿನ್ನದಲ್ಲಿ ಅವರು ಕಳವು ಮಾಡಿದ್ರು ಅನ್ನೋ ಆರೋಪ ಇದೆ. ಅವ್ರಿಗೆ ಏನು ಕೊಡ್ತೀರಿ ಈ ಥರದ ಪ್ರಶಸ್ತಿ ಎಲ್ಲ ಅಂತ ಕೇಳಿದ್ರೆ, ನಿಜಾನೇ ಆಗಿದ್ದರೆ ಆ ಆರೋಪ ಇನ್ನೂ ಸೆಟ್ಲ್ ಆಗದೇ ಇದ್ದರೆ ಎಲ್ಲ ಟು ರೀಥಿಂಕ್ ಕೊಡಬಾರ್ದು. ಲೋಕಸಭೆ ಸ್ಪೀಕರ್ ಸ್ಥಾನದ ವಿಚಾರದಲ್ಲಿ ಜೆಡಿಯು ಪಟ್ಟು ಸಡಿಸ್ದಂಗಿದೆ. ಬಿಜೆಪಿ ನಾಮಿನೇಟ್ ಮಾಡೋರಿಗೆ ಬೆಂಬಲ ಕೊಡೋಣ ಅಂತ ಅದರ ವಕ್ತಾರರು ಹೇಳಿದ್ದಾರೆ. ಪುಣೆ ಪೋರ್ಷೆ ಕಾರ್ ಅಪಘಾತ ಮರೆಯೋದಕ್ಕೂ ಮೊದಲು ಇನ್ನೊಂದು ಘಟನೆ. ಈ ಘಟನೆಯಲ್ಲಿ ರಸ್ತೆ ದಾಟ್ತಿದ್ರಂತೆ ಎಲ್ಲೋ ಪಿಂಪ್ರಿ ಚಿಂಚವಾಡ ರಸ್ತೆಯಲ್ಲಿ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದ ಆಸ್ಪತ್ರೆಯಲ್ಲಿದ್ದಾರೆ. ಅದು ಗುದ್ದಿ ಹೋಗ್ತಾ ಇದೆ, ಹಠಾಯ್ತು ಗುದ್ದು. G7 ಶೃಂಗಸಭೆ ಹೊತ್ತಲ್ಲಿ ಇಟ್ಲಿ ಸಂಸತ್ತಿನಲ್ಲಿ ಘರ್ಷಣೆ, ಮಸೂದೆ ವಿಚಾರದಲ್ಲಿ ಆಡಳಿತ ಪ್ರತಿಪಕ್ಷರು ಬಡಾಡ್ಕೊಂಡ್ರಂತೆ, ಒಬ್ಬರು ಗಾಯ ಆಗಿದೆಯಂತೆ, ಅವರು ಆಸ್ಪತ್ರೆ ಸೇರಿದ್ದಾರೆ. ಚಿಕ್ಕಮಗಳೂರು ಚಾರ್ಮಾಡಿ ಘಾಟ್ನಲ್ಲಿ ಕಾಡಾನೆ ಒಂದು ಪದೇ ಬರ್ತಾ ಇದೆ. ಮೊನ್ನೆ ರಾತ್ರಿ ಬಸ್ ಘಟ ಬಂದಿತ್ತು. ಇವಾಗ ಎಲ್ಲ ವಾಹನ ಚಾಲಕರೆಲ್ಲ ಎದುರ್ಕೊಂಡ್ಬಿಟ್ಟಿದ್ದಾರೆ. ಅದು ಆಗಾಗ್ಗೆ ಬಂದು ಹೋಗ್ತಿದೆಯಂತೆ. ಆದರೂ ಹಳೆ ರಿಲೇಷನ್ಶಿಪ್ ಇರಬೇಕು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಏನು ಹೇಳೋದು ಮತ್ತೆ, ಅದು ಏನೋ ಇರುತ್ತೆ ಅದಕ್ಕೆ ಮೆಮೊರಿನಲ್ಲಿ, ಆ ಮೆಮೊರಿನಲ್ಲಿ ಬರ್ತಿರ್ಬೋದು ಅದು ಮೋಸ್ಟ್ಲಿ, ಗೊತ್ತಿಲ್ಲ.